ನಮಸ್ಕಾರ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಒಂದು ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸ್ಟಿಲ್ ಹಂಗೆ ಬರ್ತಾ ಯಾವುದೋ ಇದು ಅಂಬಾಜಿನಗರಕ್ಕೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಅಂದ್ಕೊಂಡು ಇವಾಗ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ರೀಚ್ಡು. ಸನ್ರೈಸಿಗೆ ಬರಬೇಕಿತ್ತು, ಅದಾಗಲ್ಲ, ಲೇಟಾಗಿದ್ವಿ ಅಂತ ಬ್ರೇಕ್ಫಾಸ್ಟ್ ರೈಡ್ಗೆ ಅಂತ ಬಂದ್ವಿ. ಇನ್ನೇನು ಈ ಕಡೆನೇ ಬಂದಿದ್ದೀವಿ ಅಂತ ಒಂದು ರೌಂಡ್ ವಿಸಿಟ್ ಹಾಕೊಂಡು ಹೋಗೋಣ ಅಂತ. ಸಿ ದಿಸ್ ಈಸ್ ದ ರೋಡ್ ಗೈಸ್. ನೋಡಿ, ಇದು ಅರೌಂಡ್ ಬೆಂಗಳೂರಿಂದ ಒಂದು ರಾಜಾಜಿನಗರದಿಂದ ಒಂದು 80 ಕಿಲೋಮೀಟರ್ಸ್ ಇದೆ. 84 ಆಗುತ್ತೆ ಪ್ರಿಸೈಸ್ಲಿ. ಬನ್ನಿ ಹೋಗೋಣ, ಹೋಗಿ ಸಿಗ್ತೀವಿ. ಸೊ ಗೈಸ್, ಇದು ಒಂದು ಪರ್ಫೆಕ್ಟ್ ಆಫ್ ರೋಡಿಂಗ್ ಎಂಜಾಯ್ ಮಾಡೋರು ಇಲ್ಲಿಗೆ ಬರ್ಬೋದು. ಈ ಕಡೆ ನಿಮಗೆ ರೈಟ್ ಸೈಡಲ್ಲಿ ಕೈಲಾಸಗಿರಿ ಟೆಂಪಲ್ ಕಾಣ್ತಾ ಇದೆ. ನಾವು ಈ ದಾರಿಲಿ ಹೋದರೆ ಅಂಬಾಜಿದುರ್ಗಕ್ಕೆ ಹೋಗ್ತೀವಿ. ಸೊ ಒಂದೇ ಡೇಯಲ್ಲಿ 2 ಪ್ಲೇಸ್ ಕವರ್ ಆಗುತ್ತೆ. ಅಂಬಾಜಿದುರ್ಗ. ಓ ಅಯ್ಯೋ, ಹಂಗೆ ಬಂತಲ್ಲ ನಾ ದಾರಿ. ಇದು ಯಾರು ಕೂಡ ಇವರು? ಸೊ ಗೈಸ್, ನೀವೇನಾದರೂ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ಸ್ ರೇಂಜಲ್ಲಿ ಸರೌಂಡಿಂಗ್ಸಲ್ಲಿ ಇದನ್ನು ಚೆಕ್ ಮಾಡಿ. ಇದಕ್ಕೆ ಹತ್ರನೇ ಕೈವಾರ ಇದೆ, ಕೈಲಾಸಗಿರಿ ಟೆಂಪಲ್ ಇದೆ. ಸೊ ಒಂದು 2-3 ಪ್ಲೇಸಸ್ ಕವರ್ ಆಗುತ್ತೆ. ವ್ಯೂಸು ಸಖತ್ತಾಗಿದೆ. ಮಳೆ ಬಂದರೆ ಗಾಡಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಹೋಗಲ್ಲ. ಮೇ ಬಿ ಏನು ಹೋಗೋದೇ ಇಲ್ಲ. ಸೊ ಫುಲ್ ಆಫ್ ರೋಡ್ ಏನಾದರೂ ಮಳೆ ಬಂದರೆ ಕಷ್ಟ ಆಗುತ್ತೆ, ಹೋಗೋಕ್ಕೆ ಕಷ್ಟ ಆಗುತ್ತೆ. ಒಂಥರ ಈ ಥರ ನಿಮ್ಮದೇ ಬೈಕ್ ತಗೊಂಡು, ನಿಮಗೆ ಇಷ್ಟ ಇದ್ದಿದ್ದು ಬೈಕ್ ತಗೊಂಡು ಈ ಥರ ಒಂದು ಹಿಲ್ ರೈಡೋ, ಮಾನ್ಸೂನ್ ರೈಡೋ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಜಸ್ಟ್ ಇಮ್ಯಾಜಿನ್, ನೀವೇ ದುಡ್ದಿರೋ ದುಡ್ಡಲ್ಲಿ, ಅಪ್ಪ ಅಮ್ಮನ ದುಡ್ಡಲ್ಲದೆ ನೀವೇ ದುಡ್ದಿರೋ ದುಡ್ಡಲ್ಲಿ ಈ ಥರ ನಿಮ್ಮದೊಂದು ಸ್ವಂತ ಬೈಕ್ ತಗೊಂಡು ರೈಡ್ ಹೋಗ್ತಾ ಇದ್ದೀರಾ ಅಂತಂದರೆ ಏನು ಕ್ರೇಜಿ ಅಲ್ವಾ? ಒಳ್ಳೆ ವೀವ್ ಇದೆ ಮಾತ್ರ, ಒಳ್ಳೆ ಫೀಲ್ ಕೊಡ್ತಾ ಇದೆ. ಆ ತಂಪು ಗಾಳಿ, ಲೈಟಾಗಿ ಮಳೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಮಿಸ್ ಪೂಜಾ ಅವರೇ, ಆ್ಯಕ್ಚುಲಿ ನಿಮಗೆ ಇವಾಗ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಪ್ಲೀಸ್ ಟರ್ನ್ ಆನ್ ದ ಫ್ರಂಟ್ ಕ್ಯಾಮ್ರಾ. ಸೊ ಇವ್ರು ಬಂದುಬಿಟ್ಟು ಮಿಸ್ ಪೂಜಾ ಶೆಟ್ಟಿ ಅಂತ. ಮೇ ಬಿ ನೀವು ಹಳೆ ವ್ಲಾಗಲ್ಲೆಲ್ಲ ಒಂದು ವ್ಲಾಗಲ್ಲಿ ನೋಡಿರ್ತೀರ. ವರ್ಷಿಣಿ ಎಂಗೇಜ್ಮೆಂಟ್ಗೆ ಹೋದಾಗ ಇವತ್ತು ನಮ್ಮ ಪಿಲಿಯನ್ ರೈಡರ್ ಆಗಿ ಕೂತಿದ್ದಾರೆ. ಅವ್ರಿಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಕೇಳೋಣ. ಏನು ಅನಿಸ್ತಾ ಇದೆ? ಬೆಳಗ್ಗೆ ಯಾವತ್ತು 5 ಗಂಟೆಗೆಲ್ಲ ಎದ್ದಿರೋ ಮಕನೇ ಅಲ್ಲ ಇದು. ಇವತ್ತಿಷ್ಟು ಬೇಗ ಎದ್ದಿದೆಯಾ? ಹೌ ಡು ಯು ಫೀಲ್? ವಾಟ್ ಡು ಯು ಫೀಲ್? ಬೈಕ್ ಓಡಿಸ್ಬಿಡಿ, ನಾವೇ ಹಿಂದೆ ಕೂತ್ಬಿಡ್ತೀವಲ್ಲ. ಹಿಂದೆ ಇರೋರಿಗೆ ಬಾಡಿ ಮಸಾಜ್ ಆಗುತ್ತಲ್ಲ ಬಿಡಿ. ಫಾಗ್ ಆಲ್ಸೋ ಇನ್ ಕೇಸ್. ಕ್ರೇಜಿ ಕಾರಣ ನೋಡಿ, ಜನ ಬಂದಿಲ್ಲ ಅಂತಲ್ಲ. ಫುಲ್ ಫಾಗ್ ಇದೆ, ಸಖತ್ತಾಗಿದೆ.
ಕ್ರೇಜಿ ಫೀಲ್ಸ್ ಮಾತ್ರ. ಇಲ್ಲೆಲ್ಲಾದ್ರೂ ಗಾಡಿ ನಿಲ್ಲಿಸಿ ಲೈಟಾಗೆ ಫಾಗ್ ಕ್ಲಿಯರ್ ಆದರೆ ವೀಡಿಯೋ ಫೋಟೋಸ್ ತಗೋಬೋದು ಗಾಡಿದು. ಬಟ್ ಏನೂ ಕಾಣಿಸ್ತಿರೋದ್ರಿಂದ ವಿ ಆರ್ ಗೋಯಿಂಗ್ ಫಾರ್ವರ್ಡ್. ಇಲ್ಲಿಂದ ಕೆಳಗೆ ಬಿದ್ದರೆ ಸೀದಾ ವೆಂಕಟರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ಗೋಶಾಲೆ ಇದೆ, ಹೋಗ್ಬೋದಾ ಬೈಕು? ಮೈಕ್ ಚೆಕ್. ಇವಾಗ ಬಂದಿದ್ದೀವಿ ಈ ಕಡೆ ರೋಡಿಂದ ಬಂದಿದ್ದೀವಿ. ಸೊ ಮೇಲೆ ಹೋಗಬೇಕು, ಬೈಕಿಗೆಲ್ಲ ಎಂಟ್ರಿ ಇಲ್ಲ. ಸೊ ಹಿಂಗಿಂದ ಮೇ ಬಿ ಒಂದು 1/2 ಕಿಲೋಮೀಟರ್ಸ್ ಇದೆ ಅಂತ ಅನಿಸುತ್ತೆ. ಆ ಕಡೆ ಇಲ್ಲೊಂದು ಟೆಂಪಲ್ ಕೂಡ ಇದೆ, ಯಾವುದು ಆಂಜನೇಯ ಸ್ವಾಮಿ ತಾನೇ. ಸಂಜೆ 5 ಗಂಟೆಯ ಮೇಲೆ ಬೆಟ್ಟದ ಮೇಲೆ ಹೋಗಬಾರದು, ಕಳ್ಳನ ಮಕ್ಕಳು ಕಳ್ಳ ಕೆಲಸ ಮಾಡ್ತಾರೆ ಅಂತ. ಸೊ ಹೋಗ್ತಾ ಇದ್ದೀವಿ. ವಿಲ್ ಸಿ. 1/2 ಕಿಲೋಮೀಟರ್ ಟ್ರೆಕ್ಕಿಂಗ್ ನೋಡುವ. ದಿಸ್ ಈಸ್ ದ ಟೆಂಪಲ್. ಓಕೆ ಗೈಸ್, ಲೆಟ್ಸ್ ಗೋ. ಇನ್ನು ಇಷ್ಟೊತ್ತಾದರೂ ಫಾಗ್ ಹೆಂಗಿದೆ ನೋಡಿ. ಓಹ್ ನೈಸ್. ಆ್ಯಕ್ಚುಲಿ ಗೈಸ್ ನಮ್ಮ ಜೊತೆ ಒಬ್ರು ಇದ್ದಾರೆ, ಯಾವತ್ತೂ 8 ಗಂಟೆಗೂ ಎದ್ದಿಲ್ಲ. ಮೇ ಬಿ ಮಾರ್ನಿಂಗ್ ಶಿಫ್ಟ್ ಇದ್ದಾಗ ಎದ್ದಿರ್ಬೋದೇನೋ. ಈ ಥರ ಒಂದು ಟ್ರೆಕ್ಕಿಂಗಿಗೆ ಇಲ್ಲ ಎಲ್ಲಾದರೂ ಹೋಗೋಕ್ಕೆ ಅಂತ ಮೇ ಬಿ ಯಾವತ್ತೂ ಎದ್ದಿರ್ಲಿಕ್ಕಿಲ್ಲ. ಸನ್ರೈಸ್ ಎದ್ದಿಲ್ಲ. ಅವರೆಲ್ಲ ಸನ್ರೈಸ್ ನೋಡಲ್ಲ. ನೋಡಿಬಿಟ್ರೆ ಯಾರೋ ಫಿಲ್ಮ್ ಪುನೀತ್ ರಾಜ್ಕುಮಾರ್ ಹತ್ರ ಕೂತ್ಕೊಂತಾರೆ. ಏನು ಮಾಡ್ತೀರಾ? ಸನ್ಸೆಟ್ ವಿಲ್ ಬಿ ಗುಡ್ ಅಷ್ಟೇ. ಮಂಗಳೂರವರು ಸಮುದ್ರ ಹಂಗೆ ಸೂರ್ಯ ಮುಳೋ ಕಡೆ ಉದೋ ಅಂತ ಓದ್ತಾ ಇರ್ತಾರೆ. ಹುಟ್ಟಿದ ಸೂರ್ಯ ಮುಳುಗಲೇಬೇಕಲ್ಲ, ಅದಕ್ಕೆ ನಾವು ಮುಳುಗೋ ಕಡೆನೇ ಇರ್ತೀವಿ. ಏನು ಹೇಳ್ತಾರೆ ಹುಟ್ಟಿ? ಹಾಂ ಅಯ್ಯೋ ದೇವ್ರೆ. ಇನ್ನೊಂದು 5 ಮಿನಿಟ್ಸ್ ಹೇಳ್ಕೊಂಡೆ ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಗಾಯ್ಸ್. ಏನು ಹೇಳ್ತೀರಾ? ಓಡ್ಬಾ, ಕಮಾನ್. ಓಡ್ರ ಇದು ಓಡಲೇ. ಹಾಂ ಬಾ. ಹಾಂ ಆ್ಯಕ್ಚುಲಿ ಬೈಕ್ ತರಬೇಕಿತ್ತು, ಕ್ರೇಜಿ ಇದ್ದಿರೋದು. ಅಲ್ಲಿ ಕೆಳಗೆ ಬೋರ್ಡ್ ಹಾಕಿ ಇಲ್ಲಿ ತನಕನೂ ಬಂದಿದ್ದಾವೆ ಬೈಕ್ಸ್. ಬೈಕ್ ಬರ್ಬೋದು, ಬಟ್ ಇಟ್ ವಾಸ್ ಇಲ್ಲಿಗಲ್ ಎಂಟ್ರಿ. ಅಲ್ಲಿವರೆಗೂ ನೋಡು, ಎಲ್ಲಿ ವಾಹನಗಳ ನಿಲ್ದಾಣ ಅಂತಾನೂ ಇದೆ ಅಲ್ಲಿ. ಓ ಶಿಟ್, ದಟ್ಸ್ ಫೈನ್, ಪರವಾಗಿಲ್ಲ. ಇವಾಗ ಏನು ನಡಿಯೋಕ್ಕಾಗ? ಇನ್ನು ಯಾವಾಗ ನಡಿಬೇಕು? ಇಟ್ಸ್ ಓಕೆ. ಸಕ್ಕತ್ತ. ಇನ್ನೂ ಮೇ ಬಿ 1 ಗಂಟೆ ಆದರೂ ಫಾಗೆಲ್ಲ ಹೋಗಲ್ಲ ಅನಿಸುತ್ತೆ. ಕ್ರೇಜಿ ಪ್ಲೇಸ್ ಮಾತ್ರ ನೋಡ್ರಪ್ಪ. ಮೇ ಬಿ ನಾವು ಲೇಟಾಗಿ ಬಂದಿದ್ದು ಒಳ್ಳೆಯದೇ ಆಯ್ತೇನೋ ಗೊತ್ತಿಲ್ಲ. ಸ್ಟಿಲ್ ಫಾಗ್ ಇದೆ. ಬೆಳಗ್ಗೆ ಬಂದಿದ್ದರೆ ಮೇ ಬಿ ಫುಲ್ ಶೀತ ಕಚ್ಕೊಂಡಿರೋದು. 4:30ಗೆ ಅಲಾರಾಮ್ ಇಟ್ಟಿದ್ರು, ಯಾರು 5:30ಗೆ ಎದ್ದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಎಚ್ಚರ ಆಗಿಲ್ಲ. ಸೊ ಇಲ್ಲಿ ತನಕ ಬರ್ಬೋದಿತ್ತು, ನಾವೇ ತಂದಿಲ್ಲ. ಏನು ಮಾಡೋದಿಲ್ಲ ಅಷ್ಟೇ. ರೂಲ್ಸ್ ಫಾಲೋ ಮಾಡ್ತೀರಿ. ಭಾರತದ ಸತ್ತ ಪ್ರಜೆಗಳಾಗಿ ರೂಲ್ಸ್ ಫಾಲೋ ಮಾಡೋಣ. ನೋಡಿ ಎಂಥದ್ದು ಕಾಣಿಸ್ತಾ ಇಲ್ಲ. ಗುದ್ದಿತ್ತು, ಏನು ಮಾಡೋದು ಬಿಡ. ಬ್ಯಾ ಏನಪ್ಪ. ಸೊ ಇಲ್ಲೊಂದು ಟೆಂಪಲ್ ಇದೆ. ಇಲ್ಲೈತೆ ಟೆಂಪಲ್ಲು. ಇವು ಹುಡುಗಿ ಮುಖದ ಮೇಲೆ ಆಗೈತೆ ಪಿಂಪಲ್ಲು. ರಿಯಾಕ್ಷನ್ ನೋಡ್ರಿ. ಏನ್ರಿ ಓಡು ಬಾರಲ್ಲಿ ಅಪ್ಪ. ಕರಗಳವು. ಹಾಯ್, ಹಲೋ. ಏನಾಯ್ತು?
ಇನ್ನೊಂದು ಬ್ಲೂಸ್. ಆ್ಯಕ್ಚುಲಿ ನಾವು ಗಾಡಿ ನಿಲ್ಲಿಸಿರೋದು ಅಲ್ಲಿ ನೆಕ್ಸ್ಟ್ ಅಲ್ಲಿ ಮರ ಕಾಣಿಸ್ತಾ ಇತ್ತಲ್ಲ ಅಲ್ಲಿ. ಸೊ ಈ ರೂಟಲ್ಲಿ ತಾರು ಬರ್ತಾಯಿದೆ ನೋಡಿ, ಹಿಂಗೆ ಬಂದು ಅಲ್ಲಿ ತನಕ ಸ್ಟಾಪ್ ಮಾಡಿ ಈ ಕಡೆಯಿಂದ ನಡ್ಕೊಬರ್ಬೇಕು. ನಮ್ಮ ಬ್ಯಾಡ್ ಲಕ್ ಕೆಳಗೆ ನಿಲ್ಲಿಸಿದ್ದೀರಿ. ಫುಲ್ಲು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾವ್ರೆ, ಬಿಡ್ತಾನೆ ಇಲ್ಲ, ಮೇಲಿಂದ ಬತ್ತಾವ್ರೆ, ಬರೋರಿದ್ದಾರೆ ಆದರೂ ಬಿಡ್ತಾ ಇಲ್ಲ ಇದು. ಹಿಯಾನ್ ಹೇಗೆ ಅನಿಸ್ತದೆ? ಹೇಗೆ ಅನಿಸ್ತಾ ಇದೆ ಅಂದರೆ ಚೆನ್ನಾಗಿ ಅನಿಸ್ತಾ ಇದೆ ನಮಗೆ. ನಾವು ಮಲಗಬೇಕು ಆ ಥರ ಇದ್ರೆ ನಾವು ಹಂಗೆ ಮಾಡಿರೋವೆ, ಓವರಾಗಿ ಮಲಗದೇ ಇಲ್ಲ ಅನ್ಸರ. ಇದು ಆ್ಯಕ್ಚುಲಿ ಗೈಸ್ ಅವಾಗಲೇ ಕೆಳಗೆ ಸ್ವಲ್ಪ ದಾರಿ ಬ್ಲಾಕ್ ಮಾಡಿಬಿಟ್ಟಿದ್ರು ಇವರೇ, ಇಲ್ಲೇ ಲೋಕಲ್ಸ್ ಅವರು ಅನಿಸುತ್ತೆ, ಬಿಡ್ತಾನೆ ಇಲ್ಲ ಮೇಲೆ. ಪರ್ಮಿಷನ್ ತೋರಿಸಿ ಅಂತ ಕೂತವ್ರೆ, ಎಲ್ಲಿಂದ ತೋರಿಸ್ತೀರಾ? ಬನ್ನಿ ಬನ್ನಿ ಬನ್ನಿ, ಬೇಗ ಬಾ. ಆ್ಯಕ್ಚುಲಿ ಗೈಸ್ ವ್ಯೂ ಮಾತ್ರ ಸಖತ್ತಾಗಿದೆ. ಲೈಟಾಗಿ ಏನಾದರೂ ಇಷ್ಟು ಸ್ವಲ್ಪ ಓಪನ್ ಆದರೆ ಕ್ರೇಜಿಯಾಗಿರುತ್ತೆ. ಆಲ್ರೆಡಿ 8:08 ಸ್ಟಿಲ್ ಇಟ್ ಲುಕ್ಸ್ ಬ್ಯೂಟಿಫುಲ್. ಮೇಲೆ ಕ್ಯಾಮ್ರಲ್ಲಿ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮಗೆ ಮಾತ್ರ ಸೈಕ್ 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 ನಕ್ಕಂಡ್ಲೆ ಸೈಕ್ ಸೈಕ್. ಇಲ್ಲಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಅದನ್ನು ಮೇಡಮ್ ಅವರು ಹೇಳ್ತಾರೆ, ಮಾತಾಡಿ. ಉದ್ದೇಶ ಏನಂತಂದರೆ ನಾವು ಯಾವ ಉದ್ದೇಶ ಇಲ್ಲದಿರನೇ ಬರೋದು, ಉದ್ದೇಶ ಇಲ್ಲದೆ ಬಂದಿದ್ದೀವಿ. ಇನ್ನು ನಮ್ಮ ಮಕ್ಕಳು RCB ಫ್ಯಾನ್ಸು ಎಲ್ಲಿ ಹೋದರೂ ಸುಮ್ಮನೆ ಇರಲ್ಲಪ್ಪ. ಹಾಂ, JCB ಹಾಂ, ಎಂತ ಗೊತ್ತಾ, ಸುಮ್ಮನೆ ಎಲ್ಲೋ 300-500 ಕೊಟ್ಟು ಬುಕ್ ಮಾಡ್ಕೊಂಡು ಹೋಗೋದಕ್ಕಿಂತ ಒಂದ್ಸಲ ಇಲ್ಲಿಗೆ ಬಂದು ಟ್ರೈ ಮಾಡಿ. ಎಂಟ್ರಿ ಫ್ರೀ, ಒಳ್ಳೆ ಆಫ್ ರೋಡ್ ರೈಡಿಂಗ್ ಎಕ್ಸ್ಪೀರಿಯೆನ್ಸು. ಕೆಳಗಡೆ ಟೆಂಪಲ್ ಕೂಡ ಸಿಗುತ್ತೆ ನಿಮಗೆ. ಕೈಲಾಸಗಿರಿ ಆಲ್ಮೋಸ್ಟ್ ಎಲ್ಲರೂ ರೀಲ್ಸಲ್ಲಿ ನೋಡಿರ್ತೀರ, ಸಖತ್ತಾಗಿದೆ. ಈವನ್ ಇಲ್ಲಿಗೆ ಆದಮೇಲೆ ನೆಕ್ಸ್ಟ್ ಅಲ್ಲಿಗೂ ಹೋಗ್ತೀವಿ. ಸೊ ನೋಡಿ, ಚೆಕ್ಔಟ್ ಮಾಡಿ ಒಂದು ಸಲ. ಅಂಬಾಜಿದುರ್ಗ, ಚಿಂತಾಮಣಿ, ಕೋಲಾರ. ವ್ಯೂಸ್ ಎಲ್ಲ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಟೈಮ್ ಆಲ್ಮೋಸ್ಟ್ 9 ಆಗಿದೆ. ಸೀರಿಯಸ್ಲಿ ಏನು ವ್ಯೂಸ್ ನೋಡಿ. ಇನ್ನು ಕ್ಲೌಡ್ಸ್ ಎಲ್ಲ ಮೂವ್ ಆಗ್ತಾ ಐತೆ. ಸೈಕ್ ಅಲ್ಟಿಮೇಟ್ ವ್ಯೂ ಅಂತ ಹೇಳಲ್ಲ, ಏನು ಹೇಳಲ್ಲ, ಬಟ್ ಒಳ್ಳೆ ವ್ಯೂ ಇದೆ. ಅದೇ ಈ ಕೋಲಾರಕ್ಕೆ ಇಲ್ಲಿಗೆ ಬರ್ತಾ ಆಲ್ಮೋಸ್ಟ್ ನಾವು ಉಗ್ರಮಲ್ಲಿ ನೋಡಿದ್ದೀವಲ್ವಾ, ಆಲ್ಮೋಸ್ಟ್ ಇವ್ರಿಗೆ ಬರ್ತಾ ಎಷ್ಟೊಂದು ಊರುಗಳೆಲ್ಲ ಸಿಕ್ತು. ಉಗ್ರಮಲ್ಲಿ ಹೇಳ್ತಾರಲ್ವ, ಉಗ್ರ ಮೂವಿಲಿ ಎಷ್ಟೊಂದು ಊರಿನ ನೇಮ್ಸ್ ಮೆನ್ಷನ್ ಆಗಿದೆ. ಈ ತಳಗವಾರ ಕೇಳಿದ್ದೀರಾ, ಅದು ನೇಮ್ ನೆನಪು ಬರ್ತಾ ಇಲ್ಲ, ಬಟ್ ಸ್ಟಿಲ್ ಎಷ್ಟೊಂದು ಊರುಗಳ ನೇಮ್ ಕಾಣಿಸ್ತು. ಮುಗೋರಿನ ಕಟ್ಟ ಗವಿಯಲ್ಲಿ ಏನೇನೋ ಡೈಲಾಗು ಬ್ಲಾ 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 ಬ್ಲಾ. ಏನೈತೆ ಇವಾಗ? ಯಾರು ಹೋಳಿ ಆಡ್ತಾರೆ? ಹೋಲಿ ಪವಿತ್ರವಾದ ನೀರು. ಕನ್ನಡ ಮಾತಾಡು, ಎಗರಿಸಿ. ಅದೇ ತಪ್ಪಾಗುತ್ತೆ. ಎಗರಿಸಿ ಎದಾಗ ಓದ್ಬಿಡ್ತೀನಿ ಮನಿ, ಕನ್ನಡ ಮಾತಾಡು. ನಾವು ಹುಡುಗಿರಿಗೆಲ್ಲ ಹಂಗೆಲ್ಲ ಅನ್ನಲ್ಲ ಕಣ. ಎಂತೆಂಥ ಮಾತಾಡ್ತಾರೆ ಅಂದರೆ ಆ್ಯಕ್ಚುಲಿ ಗೈಸ್, ಟಾಯ್ ಓ ಕೋಲಾರ ಇದೆಲ್ಲ. ಸೊ ಸಿ ದ ವ್ಯೂ ಗೈಸ್. ಅಲ್ಲಿ ಹೋಗೋಣ ಬನ್ನಿ ಮುಂದೆ. ಎಲ್ಲೈತಾ
ಏನೋ ಐತಂತಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಇವರೇ ನಮ್ಮ ಗೈಡು. ಸೊ ಶಿಲ್ ಬಿ ಎಕ್ಸ್ಪ್ಲೇನಿಂಗ್. ಎಲ್ಲ ಕಡೆನೂ ನೀವು ಮೆನ್ ಗೈಡ್ನ ನೋಡಿರ್ತೀರ, ಇಲ್ಲಿ ವುಮೆನ್ ಗೈಡ್ ಇದ್ದಾರೆ. ಸೊ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಹೋಲಿ ವಾಟರ್. ಇದು ಒಂದು ಪವಿತ್ರವಾದ ನೀರು. ಇದರ ಹೆಸರು ಬಂದು ಎಣ್ಣೆ ಕುಂಡ ಅಂತ. ಎಣ್ಣೆ ಸಿಗುತ್ತಾ? ನೀರು ಸಿಗ ಹಾಂ ಪವಿತ್ರವಾದ ನೀರು ಆಯಿತಾ. ಇದರ ಹೆಸರು ಬಂದು ಹೀಗೆ ಹೋಗೋದು, ಹೀಗೆ ಸ್ಟ್ರೈಟ್. ಇಲ್ಲಿಗೆ ಬಂದವ್ರು ಯಾರಾದರೂ ಇದ್ರೂ ಈ ವಾಟರ್ನ ಕುಡಿತೀರಿ ಅಂದರೆ ಮಿತವಾಗಿ ಬಳಸಿ. ಬಿಕಾಸ್ ಪಾಪ ಎಲ್ಲ ಮಾಡಿ ಬಂದು ಪಾಪ ಹೋಗುತ್ತೆ ಅಂದರೆ ಆಗಲ್ಲ. ಪಾಪ ಮಾಡೇ ಇಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ಬಂದರೆ ಹೋಗ್ಬೋದು ಮೇ ಬಿ. ಬಟ್ ಇಲ್ಲಿ ಒಂದು ವಾಟರ್ ಇದೆ. ಇವಾಗ ವಾಟರ್ ಕಾಣಿಸ್ತಿಲ್ಲ ನನಗೆ. ಇದು ನೀವು ಈ ವೀವ್ ನೋಡ್ಲಿ ಅಂತ ಈ ಕಡೆ ಕರ್ಕೊಂಬಂದೆ. ಈ ವೀವ್ ನೋಡ್ಲಿ ಅಂತ ಈ ಕಡೆ ಕರ್ಕೊಂಬಂದೆ. ಹಿಂಗೆ ಹಾಂ, ನೀವೇನು ನಮಗೆ ಪೇ ಮಾಡಿಂದ ಆ ಕಡೆಯಿಂದ ಕನ್ನಡ ಬರ್ತಾ ಇಲ್ಲ ನಂಗೆ ನ್ಯಾಚುರಲಾಗಿ. ಎಲ್ಲೊಂದು ಒಡಿ ಸೇಫರ್ದು ದೊನ್ನಿಕತ್ತ ತೋರ್ಸದ್ನಾ ಇಲ್ಲ ಓ ಇದೇ ನೀರು. ಇದೇ ನೀರು. ಒಂದು ಕಲ್ಲು ಹಾಕ್ಲಿ ಇವಾಗ ಬಾರಲ್ಲಿ ಇದೇ ಇಲ್ಲಿ ತಕ್ಕೋಬೇಕು ನಾವು ಫೋಟೋ. ಗುಡಿಬಂಡೆ ಆ್ಯಕ್ಚುಲಿ ಫೋರ್ಟ್ ಕೂಡ ಹಿಂಗೆ ಇದೆ. ಐ ಮೀನ್ ದಟ್ ಟ್ರೆಕ್ ಆಲ್ಸೋ ಯು ಗೆಟ್ ಸಿಮಿಲರ್ ಕೈಂಡ್ ಆಫ್ ವ್ಯೂ. ಯಾ ಬಂಡೆಗುಡಿ ಅಲ್ಲ. ಹಾಂ ಮಾರಿಗುಡಿ ಇಟ್ಸ್ ಇನ್ ಮ್ಯಾಂಗ್ಳೂರ್. ಮಾರಿಗುಡಿ ಗೊತ್ತಾ? ಮಂಗಳೂರಲ್ಲಿದೆ ಅದು. ದುರ್ಗಿ ಫಿಲಮ್ ನೋಡಿದ್ದೀರಾ? ಚಂಡಮಾರುತ ನೋಡಿದ್ದೆ. ನೋಡಿ ಆ ಫಿಲಮ್ ತಾನೆ. ಹಾಂ ಇದೆಲ್ಲ ಇನ್ ಕೇಸ್ ಅಮ್ಮ ಬಿದ್ದು ಬಿಡ್ತೀಯ ಡೂರಿ, ಹುಷಾರು. ಆಯ್ತು ಅವನ ಸಿಟಿಯರ್ ಮೈಕ್ ನಿಂತು. ಏನಾದರೂ ನಾನು ಈ ಫೋನ್ನ ಹಿಂಗೆ ದಬಾಕ್ಬಿಟ್ರೆ ಏನು ಮಾಡ್ತೀಯಾ? ಏನು ಮಾಡಲ್ಲ, ನೀನೇ ಹಾಕ್ದಲ್ಲ ಅಂತ ಸುಮ್ಮನೆ ಇರ್ತೀನಿ. ಇನ್ನೊಂದು ತಗೋತೀನಿ. ಇನ್ನೊಂದು ಯಾವುದು 17 ಪ್ರೋನ? ಇವಾಗ 16 ಪ್ರೋ ತಗೊಂಡು ಮೇಡಮ್ನ ಹಿಡಿಯೋಕ್ಕಾಗ್ತದೆ. ಸಾರಿ, ಏನೋ ಒಂದು ಹಿಡಿಯೋಕೆ ಏನು ಆ ಥರ ಏನು ಓವರ್. ಇವನ್ 15 ಇಟ್ಕೊಂಡು ಎಷ್ಟು ಓವರಾಗಿ ಆಡ್ತಿದ್ದ ಅಂದರೆ ಸೀರಿಯಸ್ಲಿ ಬಿದ್ದೋಗ್ಬಿಡುತ್ತೆ. ಮೊಬೈಲ್, ಮ್ಯಾಕ್ಬುಕ್, ಇಯರ್ಬಡ್ಸು ಎಲ್ಲ ಆ್ಯಪಲ್ ಫ್ಯಾಮಿಲಿಗೆ ಸೇರ್ಕೊಬಿಟ್ಟವ್ರೆ. ಪಕ್ಕ ನಾಯಿ ಹೊಡೆದಂಗೆ ಹೊಡೆಯುತ್ತೆ ಇವಾಗ. ಮಳೆ ಲೈಟಾಗಿ ಕಾಣಿಸ್ತಾ ಇದೆನಾ? ಬರುತ್ತೆ, ಬಟ್ ಕೆಳಗೇನು ಹೋಗಲ್ಲ, ಕಂಡೇ ಹೋಗ್ತೀವಿ. ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗಿದೆ. ಆ ಕಡೆ ಬಿಸಿಲು, ಈ ಕಡೆ ಮಳೆ. ನಿಂತೀವಿ ಅನಿಸುತ್ತೆ. ಬೇಗ ಅಲ್ಲೊಂದು ಟೆಂಪಲ್ ಇದೆ ಅಲ್ಲ ಹತ್ರ, ಅಟ್ಲೀಸ್ಟ್ ಅಲ್ಲಾದರೂ ಹೋಗ್ತೀವಿ. ಓಡ ಮಳೆ ಬರ್ತೈತೆ. ಸ್ಟಿಲ್ ನಾವು ಹಿಂಗೆ ಕೆಳಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಮಳೆ ಅಂದರೆ ಎಷ್ಟು ಇಷ್ಟಪಡ್ತಾರೆ. ಮಳೆ ಅಂದರೆ ನಿಮ್ಗೆ ಯಾಕೆ ಅಷ್ಟೊಂದು ಇಷ್ಟ? ಮಳೆ ಅಂದರೆ ನಿಮ್ಗೆ ಯಾಕೆ ಅಷ್ಟೊಂದು ಇಷ್ಟ ಅಂದೆ? ರೀಸನ್ ಇರಲ್ಲ ಅಂತೆ. ಸೊ ಮಳೆ ಫುಲ್ ಬರ್ತಾ ಇದೆ. ವಾಪಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ಅಯ್ಯೋ ಅನ್ಸುತ್ತೆ.
ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಫೆಬ್ರವರಿ ಪ್ಲ್ಯಾನ್ ಮಾಡಿದ್ದಾರೆ ಟ್ರೆಕ್ಕಿಂಗ್ ಎಲ್ಲ. ಅಟ್ಲೀಸ್ಟ್ ಈ ಥರ ಆದರೂ ಪ್ಲೇಸಸ್ಸಿಗೆ ಬನ್ನಿ. ನೇತ್ರಾವತಿ, ಕುರಿಂಜಾಲ, ಕುದುರೆಮುಖ ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಅಟ್ಲೀಸ್ಟ್ ಈ ಥರ ಎಲ್ಲರೂ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಐ ಮೀನ್ ಅಂಡರ್ರೇಟೆಡ್, ಶಾರ್ಟ್ ಟ್ರ್ಯಾಕ್ ಬನ್ನಿ. ಅಂಡರ್ರೇಟೆಡ್ ಅಲ್ಲಿಯ low crowded, not overcrowded, not overrated. overrated, You guys have, low explored. yeah, let's explore. Let's explore places. Please maintain sanity. Please ಮಾಡಬೇಡಿ. ಗಲೀಜ್ ಮಾಡಬೇಡಿ ಅಂತ ಇವರೇ ಬಾಟ್ಲಿ ಬಿಸಾಕ್ಬಿಟ್ಟವ್ರೆ. ಬಿಸಾಕಿಲ್ಲ, shut up. ಓಕೆ No, ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ಐ ಕ್ಯಾನ್ ಶೋ ಯು. ಬರ್ರಪ್ಪ. ಅಲ್ಲಿಗೆ ಹೋಗೋ ಮುಂಚೆ ಇಲ್ಲಿ ಸುತ್ತಮುತ್ತ ಎಲ್ಲ ಫಸ್ಟ್ ಕಂಪ್ಲೀಟ್ ಮಾಡಿ. ಸಖತ್ತಾಗಿದೆ ಪ್ಲೇಸ್. ಯು ಗೈಸ್ ಕ್ಯಾನ್ ಚೆಕ್ ಔಟ್. ಎಂತ ಗೊತ್ತಾ, ಫಸ್ಟ್ ನಮ್ಮ ಸುತ್ತಮುತ್ತ ಇರೋದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು, ಆಮೇಲೆ ಜನ ಹೋಗೋ ಕಡೆ ಎಲ್ಲ ಹೋಗ್ಬೇಕಿಲ್ಲ. ಸುತ್ತಮುತ್ತ ಇರೋದನ್ನ ಸ್ವಲ್ಪ ಫೇಮಸ್. ಹೌದು. ಬಟ್ ತೀರಾ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಇನ್ಫ್ಲುಯೆನ್ಸರ್ಸ್ ಥರ ಫೇಮಸ್ ಮಾಡಬೇಕು. ಗೈಸ್ ಇಲ್ಲೊಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ದು ನಾವು ಮೇಲೆ, ಅಂಬಾಜಿ ದುರ್ಗ. ಮೇಲಿಂದ ಕೆಳಗೆ ಬಂದ್ವಿ, ಮಳೆಯಲ್ಲೇ ಕೆಳಗೆ ಬಂದ್ವಿ. ಎಲ್ಲ ಮುಗಿತು, ಪ್ಲೇಸ್ ಎಲ್ಲ ಸಖತ್ತಾಗಿದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ವೀಕಲ್ಲಿ ಆರ್ ಅಪ್ಕಮಿಂಗ್ ಮಂತಲ್ಲಿ ಬೇರೆ ಕಡೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಇದ್ದೀವಿ, ಬುಕಿಂಗ್ಸ್ ಓಪನ್ ಆದರೆ. ಇಲ್ಲಿಗೆ ನಮ್ಮ ವಿಡಿಯೋ ಪ್ರಸಾರ ಮುಕ್ತಾಯವಾಯಿತು. ವಿಡಿಯೋಗ್ರಾಫರ್ ಪೂಜಾ ಶೆಟ್ಟಿ ಜೊತೆ ನವೀನ್ ರಾಜ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.